ನೀವು ಡೈಲಿ ಫೇಸ್ ವಾಶ್ ಮಾಡ್ತಾ ಇದ್ರೂ ಕೂಡ ನಿಮ್ಮ ಸ್ಕಿನ್ನು ಡಲ್ಲು ಮತ್ತು ಡ್ರೈನೆಸ್ ಫೀಲ್ ಕೊಡ್ತಾ ಇದೆಯಾ? ನಾವು ಯೂಸ್ ಮಾಡ್ತಿರೋ ಫೇಸ್ ವಾಶಿಂದನೇ ನಮ್ಮ ಸ್ಕಿನ್ನು ಸ್ಲೋಲಿ ಡ್ಯಾಮೇಜ್ ಆಗ್ತಾ ಇದೆ. 90% ಆಫ್ ಪೀಪಲ್ ಮಾಡ್ತಿರೋ ಆ ಒಂದು ಮಿಸ್ಟೇಕ್ನ ಯಾವುದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಪೂರ್ತಿ ನೋಡಿ, ವಿಡಿಯೋ ಯೂಸ್ಫುಲ್ ಆಗಿರುತ್ತೆ, ಸ್ಕಿಪ್ ಮಾಡಬೇಡಿ. ಸೊ ದಿಸ್ ಈಸ್ ನಿವೇದಿತಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ಲೋ ವಿತ್ ನಿವೇದಿತಾ. ಸೊ ನಾ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಫೇಸ್ ವಾಶ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಫೇಸ್ ವಾಶ್ದು ಬಿಗ್ಗೆಸ್ಟ್ ಮಿಸ್ಟೇಕ್ ಒಂದು ಹೇಳ್ಕೊಡ್ತೀನಿ, ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಬನ್ನಿ ಮೊದಲು ಫೇಸ್ ವಾಶ್ ಯಾವ ರೀತಿ ಮಾಡೋದು ಕರೆಕ್ಟಾಗಿ ಅಂತ ಅಂದ್ಬಿಟ್ಟು ತಿಳ್ಕೊಂಬರೋಣ. ಮೊದಲು ನಮ್ಮ ಹ್ಯಾಂಡ್ಸ್ನ ಕ್ಲೀನ್ ತೊಳ್ಕೊಬೇಕು, ಫೇಸ್ನ ಕೂಡ ವೆಟ್ಟಾಗಿ ಇಟ್ಕೋಬೇಕು. ಆಮೇಲೆ ನಮ್ಮ ಫೇವ್ರೆಟ್ ಫೇಸ್ ವಾಶ್ನ ತೊಗೊಂಡು ತುಂಬ ತೊಗೊಳಕ್ಕೆ ಹೋಗ್ಬಾರ್ದು. ಒಂದು ಕಾಯಿನ್ ಸೈಜಷ್ಟಿರೋ ಅಷ್ಟು ಮಾತ್ರ ತೊಗೋಬೇಕು. ನೋಡಿ, ಕಾಯಿನ್ ಸೈಜಷ್ಟು ಮಾತ್ರ ತೊಗೊಂಡು ನೀಟಾಗಿ ಫೇಸ್ಗೆ ಮಸಾಜ್ ಮಾಡ್ತಾ ಹೋಗಬೇಕು. ಸರ್ಕ್ಯುಲರ್ ಮೋಷನ್ ನಾವು ಮಸಾಜ್ ಮಾಡ್ತಾ ಬರಬೇಕು. ಎಸ್ಪೆಷಲಿ ನಾವು ನೋಸ್ ಹತ್ರ, ಚಿನ್ ಹತ್ರ ಮತ್ತು ಫೋರ್ಡ್ ಹತ್ರ ನಮ್ಮ ಒಂದು ಮಸಾಜ್ನ ಫೋಕಸ್ ಮಾಡಿಬಿಟ್ಟು ನೀಟಾಗಿ 45 to 60 ಸೆಕೆಂಡ್ಸ್ ನಮ್ಮ ಫೇಸ್ನ ನಾವು ಮಸಾಜ್ ಮಾಡಿ ನಾರ್ಮಲ್ ವಾಟರ್ ನಮ್ಮ ಫೇಸ್ನ ನಾವು ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಮಿಸ್ಟೇಕ್ ಮತ್ತು ಸೊಲ್ಯೂಷನ್ ನೋಡ್ತಾ ಹೋಗೋಣ. ಫಸ್ಟು ಮಿಸ್ಟೇಕ್ ಬಂದು ನಾವು ಯಾವತ್ತು ಟೈಪ್ ನಮ್ಮ ಫೇಸ್ ವಾಶ್ನ ಚೂಸ್ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಏನು ಮಾಡ್ತೀವಿ, ಯೂಶ್ವಲ್ ಆಗಿ ನನ್ನ ಫ್ರೆಂಡ್ ಯಾವುದೋ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದಾಳೆ, ನಾನು ಅದನ್ನೇ ತರಿಸ್ಕೊಂಡು ಯೂಸ್ ಮಾಡ್ತೀನಿ ಅಂತ ಯೂಸ್ ಮಾಡ್ತೀವಿ. ಅಥವಾ ನಾವು ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ನಮ್ಗೆ ಯಾವುದೋ ಒಳ್ಳೆ ಕಂಪ್ನಿದು ಆ್ಯಡ್ ಬರುತ್ತೆ, ಅದನ್ನು ನೋಡಿ ಅಟ್ರಾಕ್ಟ್ ಆಗಿಬಿಟ್ಟು ಅದನ್ನು ತರಿಸ್ಕೊಂಡು ನಾವು ಯೂಸ್ ಮಾಡ್ತೀವಿ. ಸೊ ನಾವು ಈ ಥರ ಬ್ಲೈಂಡಾಗಿ ನಮ್ಮ ಫೇಸ್ ವಾಶ್ನ ನಾವು ಚೂಸ್ ಮಾಡಬಾರ್ದು. ನಮ್ಮ ಸ್ಕಿನ್ ಟೈಪ್ ಯಾವುದಿರುತ್ತೆ ಆ ಒಂದು ಬೇಸ್ ಮೇಲೆ ನಮ್ಮ ಫೇಸ್ ವಾಶ್ನ ನಾವು ಚೂಸ್ ಮಾಡ್ಕೋಬೇಕು. ಎಕ್ಸಾಂಪಲ್ ಬಂದು ಸೆನ್ಸಿಟಿವ್ ಸ್ಕಿನ್ ಇರೋ ಅಂಥವ್ರು ಮೈಲ್ಡ್ ಆಗಿರೋ ಅಂಥದ್ದು ಫ್ರೇಗ್ರೆನ್ಸ್ ಫ್ರೀ ಇರೋಂಥ ಫೇಸ್ ವಾಶ್ನ ಯೂಸ್ ಮಾಡಬೇಕು. ಡ್ರೈ ಸ್ಕಿನ್ ಇರೋ ಅಂಥವ್ರು ಕ್ರೀಮ್ ಮತ್ತು ಹೈಡ್ರೇಟಿಂಗ್ ಫೇಸ್ ವಾಶ್ನ ಯೂಸ್ ಮಾಡಬೇಕು. ಆಯಿಲಿ ಮತ್ತು ಕಾಂಬಿನೇಷನ್ ಸ್ಕಿನ್ ಇರೋ ಅಂಥವ್ರು ಜೆಲ್ ಮತ್ತು ಫೋಮಿಂಗ್ ಟೈಪ್ ಫೇಸ್ ವಾಶ್ನ ಯೂಸ್ ಮಾಡಬೇಕು. ಸೊ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಂಡು ನಮ್ಮ ಫೇಸ್ ವಾಶ್ನ ಚೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಸ್ಟ್ರೆಂತು, ಬ್ಯಾರಿಯರ್ ಎಲ್ಲ ಚೆನ್ನಾಗಾಗುತ್ತೆ. ಸೊ ಸೆಕೆಂಡ್ನೇ ಮಿಸ್ಟೇಕ್ ಬಂದ್ಬಿಟ್ಟು ನಮ್ಮ ಫೇಸ್ನ ನಾವು ತುಂಬ ಸಲ ಫೇಸ್ ವಾಶ್ ಮಾಡ್ತಾ ಹೋಗ್ತೀವಿ. ಎಸ್ಪೆಷಲಿ ಸಮ್ಮರ್ ಟೈಮಲ್ಲಿ ಅದು ತುಂಬ ಸೆಕೆ ಆಗ್ತಿರುತ್ತೆ ಅಂತ ಫೇಸ್ ವಾಶ್ ಮಾಡ್ತಾನೆ ಇರ್ತೀವಿ. ಸೊ ಆ ಥರ ಮಾಡಬಾರ್ದು. ಬೆಳಗ್ಗೆ ಒಂದು ಸಲ, ಸಂಜೆ ಒಂದು ಸಲ ಅಷ್ಟೇ ಫೇಸ್ ವಾಶ್ನ ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ಕೋಬೇಕಾಗಿರೋದು. ಸುಮ್ಮನೆ ಹಾಗೆ ಮುಖ ತೊಳ್ಕೊತೀನಿ ಅಂತ ಅನ್ನೋರು ಕೂಡ ಎಷ್ಟು ಟೈಮ್ ಬೇಕಾದ್ರೆ ತೊಳ್ಕೊಬೋದು. ಸ್ವೆಟ್ ಆಗ್ತಾ ಬೇಕಾದ್ರೆ ನೀವು ನಿಮ್ಮ ಫೇಸ್ನ ವಾಶ್ ಮಾಡ್ಕೋಬೋದು. ಸೊ 2 ಸಲ ಆಫ್ ವಿತ್ ಫೇಸ್ ವಾಶ್ ನಾನು ಹೇಳ್ತಿರೋದು. ನೆಕ್ಸ್ಟು ನಾವು ತುಂಬ ಒಂದು ಬಿಸಿ ನೀರಿಂದ ನಮ್ಮ ಫೇಸ್ನ ವಾಶ್ ಮಾಡ್ಕೋತೀವಿ. ಸೊ ಆ ಥರ ಕೂಡ ಮಾಡಬಾರ್ದು. ನಾರ್ಮಲ್ ಆಗಿರೋಂಥ ವಾಟರ್ನ ಯೂಸ್ ಮಾಡಿ ನಮ್ಮ ಫೇಸ್ನ ವಾಶ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಫೇಸ್ ವಾಶ್ ಮಾಡಿದ ತಕ್ಷಣ ನಮ್ಮ ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡ್ತೀವಿ. ಇದು ಒಂದು ದೊಡ್ಡ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ನಮ್ಮ ಫೇಸ್ ವಾಶ್ ಮಾಡಾದಮೇಲೆ ನಮ್ಮ ಸ್ಕಿನ್ ಪ್ರೊಟೆಕ್ಟ್ ಮಾಡಬೇಕು ಅಂತ ಅಂದರೆ ನಾವು ಅದಕ್ಕೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಲೇಬೇಕು. ಸೊ ಫೇಸ್ ವಾಶ್ ಆಗಿ 30 ಸೆಕೆಂಡ್ಸ್ ಒಳಗಡೆ ಅಥವಾ 60 ಸೆಕೆಂಡ್ ಒಳಗಡೆ ನಮ್ಮ ಫೇಸ್ಗೆ ನಾವು ನಮ್ಮ ಮಾಯ್ಶ್ಚರೈಸರ್ ಯಾವುದಿರುತ್ತೆ ಅದನ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಸ್ಟ್ರೆಂತ್ನ ನಾವು ಕಾಪಾಡ್ಕೋಬೋದು. ನೆಕ್ಸ್ಟ್ ನಮ್ಮ ಫೇಸ್ನ ನಾವು ಒರೆಸ್ಕೊಳ್ಳೋದಕ್ಕೆ ಡರ್ಟಿ ಟವಲ್ನ ಯೂಸ್ ಮಾಡ್ತೀವಿ. ಡರ್ಟಿ ಅಂದರೆ ತುಂಬ ಡರ್ಟಿ ಅಲ್ಲ. ಈಗ ಮನೇಲಿ 4 ಜನ ಇರ್ತೀವಿ, ಎಲ್ಲರಿಗೂ ಒಂದೇ ಟವಲ್ ಇರುತ್ತೆ, ಅದನ್ನು ನಾವು ತೊಗೊಂಡು ಫೇಸ್ ವಾಶ್ ಫೇಸ್ನ ನಾವು ಒರೆಸ್ಕೋತೀವಿ. ಸೊ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ನಾವು ಕ್ಲೀನಾಗಿ ಟವಲ್ಲು ಅಥವಾ ಟಿಶ್ಯೂ ಪೇಪರ್ನ ಯೂಸ್ ಮಾಡ್ಬಿಟ್ಟು ನಮ್ಮ ಫೇಸ್ನ ನಾವು ಒರೆಸ್ಕೋಬೋದು. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ನಾವು ಯಾವ ಥರ ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಮಿಸ್ಟೇಕ್ನ ಅವಾಯ್ಡ್ ಮಾಡಿ ನಿಮ್ಮ ಸ್ಕಿನ್ನ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲಕ್ಕಿಂತ ಒಂದು ಲಾಸ್ಟ್ ಟಿಪ್ ಬಂದು, ನಮ್ಮ ಫೇಸ್ ವಾಶ್ ಆಗಿದ ತಕ್ಷಣ ನಮ್ಮ ಫೇಸ್ ಏನಾದರೂ ಸ್ಟ್ರೆಚ್ನೆಸ್ಸು, ಡ್ರೈನೆಸ್ಸು ಫೀಲ್ ಕೊಡ್ತಾ ಇದೆ ಅಂತಂದರೆ 100% ನಮ್ಮ ಫೇಸ್ ವಾಶ್ ರೂಟೀನ್ ರಾಂಗ್ ಇದೆ ಅಂತ ಹೇಳ್ಬಿಟ್ಟು. ಯಾವ ಥರ ಅಂತ ಅಂದರೆ, ನಮ್ಮ ಫೇಸ್ ವಾಶ್ ಆಗಿದ ತಕ್ಷಣ ಕ್ಲೀನಾಗಿ ಸಾಫ್ಟಾಗಿ ಕಾಣಿಸಿದ್ರೆ ನಮ್ಮ ಫೇಸ್ ವಾಶ್ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ನಾನು ಹೇಳ್ಕೊಟ್ಟಿದ್ದಂಥ ಸಿಂಪಲ್ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ನಿಮ್ಮ ಸ್ಕಿನ್ನ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.